ಮದುವೆ ಆಗಿದ್ದು ಹೊಸ್ದು. ಆ ಮದುವೆ ಆಗಿದ್ದು ವರ್ಷದಲ್ಲಿ ನಮ್ಮ ಮಾವನವರು ಹಬ್ಬಕ್ಕೆ ಕರೆದ್ರು ಯಾರನ್ನ, ಮಗಳು ಮತ್ತು ಹಳ್ಳಿನ ಹಬ್ಬಕ್ಕೆ ಕರೆದ್ಮೇಲೆ ನಾನು ಹೋಗ್ಬೇಕು ತಾನೆ. ಸರಿ, ನಾನೇನು ಮಾಡಿದೆ, ನಮ್ಮ ಶ್ರೀಮತಿಯವ್ರನ್ನ ಕರ್ಕೊಂಡು ಹಬ್ಬಕ್ಕಂತ ಹೋದೆ. ಎಂಥ ಹಬ್ಬಕ್ಕೆ? ಗೌರಿ ಗಣೇಶನ ಹಬ್ಬಕ್ಕೆ ಕರೆದಿದ್ದು. ಸರಿ ಹೋದೆ, ನಮ್ಮ ಶ್ರೀಮತಿಯನ್ನು ಕರ್ಕೊಂಡು ಮಾವನವ್ರಿಗೆ. ಸರಿ, ಆವತ್ತು ಒಂದು ದಿವಸ ಮುಂಚಿತವಾಗಿ ಹೋದೆ. ಆವತ್ತು ಗೌರಮ್ಮನ ಹಬ್ಬ. ಆವತ್ತು ನಮ್ಮ ಮಾವನವ್ರ ಕುಟುಂಬ ಮನೆಯಲ್ಲಿ ಹೋಳಿಗೆ ಮಾಡಿದೆ. ಹೋಳಿಗೆ ಚೆನ್ನಾಗಿ ತಿಂದೆ. ರಾತ್ರಿ ಮಲಗಿದೆ, ಬೆಳಗ್ಗೆ ಎದ್ದ ತಕ್ಷಣ ಮಾರನೇ ದಿನ ಏನಬ್ಬ? ಗಣೇಶನ ಹಬ್ಬ. ಗಣೇಶನ ಹಬ್ಬಕ್ಕೆ ಏನು ಮಾಡ್ತಾರೆ? ಕಡುಬು ಮಾಡ್ತಾರೆ. ಸರಿ, ಆವತ್ತು ಕಡುಬು ಚೆನ್ನಾಗಿ ತಿಂದೆ. ರಾತ್ರಿ ಮಲಗಿದೆ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮಾವನವ್ರ ಕುಟುಂಬದವರು ಅಳಿ ಅಂದ್ರೆ ಸ್ನಾನಕ್ಕೆ ನೀರು ಕಾದಿದೆ, ಸ್ನಾನ ಮಾಡ್ಕೊಂಬ ಹೋಗಿ ಅಂದರು. ಸ್ನಾನಕ್ಕೆ ನೀರು ಕಾದಿದೆ, ಸ್ನಾನ ಮಾಡ್ಕೊಂಬ ಹೋಗಿ. ನಾನು ಸೀದಾ ಬಚ್ಚಲ್ಗೆ ಹೋದೆ. ಬಟ್ಟೆಗಳೆಲ್ಲ ತೆಗೆದು ಒಂದು ಕಡೆ ಇಟ್ಟೆ. ಬಚ್ಚಲೊಳಗೆ ಹೋದೆ. ನನ್ನ ಕೈಯಲ್ಲಿ ಒಂದು ಬಂಗಾರದ ಗಡಿಯಾರ ಉಳ್ಕೊಂಡ್ಬಿಟ್ಟಿದೆ. ಸರಿ, ಅದನ್ನು ತೆಗೆದ್ಬಿಟ್ಟು ಎಲ್ಲಿಡೋದು ಅಂದ್ಕೊಂಡೆ ಒಂದು ಕಡೆ ಇಟ್ಟುಬಿಟ್ಟೆ. ಹೌದು, ಅದು ಎಲ್ಲಿಟ್ಟೆ? ಅದು ನಮ್ಮ ಮಾವನವರ ಹಂಡ ಒಲಗಡ್ಡೆ ಮೇಲೆ ಇಟ್ಟೆ. ಎಲ್ಲಿಟ್ಟದು? ಅದು ನಮ್ಮ ಮಾವನವರ ಅಂಡ ಒಲಗಡ್ಡೆ ಮೇಲೆ ಇಟ್ಬಿಟ್ಟೆ. ಸ್ನಾನ ಮುಗಿಸಿದೆ, ಬಟ್ಟೆನೂ ಬದಲಾಯಿಸ್ಕೊಂಡು ಸೀದಾ ಮನೆ ಒಳಗಡೆ ಬಂದೆ. ಸರಿ, ಅಳಿ ಅಂದ್ರೆ ತಿಂಡಿ ಆಗಿದೆ, ತಿನ್ನಿ ಅಂದರು. ಸರಿ, ತಿಂಡಿ ತಿಂತಾ ಇದ್ದೀನಿ. ಎಷ್ಟು ಮಾವನವ್ರ ಮನೆಯಲ್ಲಿ ಇರೋಕ್ಕೆ ಸಾಧ್ಯನಾ? ಹೊರಡ್ಬೇಕು ಅಂದ್ಕೊಂಡು ತಿಂದಿದ್ದಾಗಿದ್ದ ತಕ್ಷಣ ನಾನು ಊರ ಕಡೆ ಹೊರಡ್ತೀನಿ ಅಂದೆ. ಹೋಗಿ ಬನ್ನಿ ಅಂದರು ಮಾವನವ್ರ ಕುಟುಂಬದವರು. ಸೀದಾ ಬಸ್ ಹತ್ಕೊಂಡೆ. ಬಸ್ಸಲ್ಲೇ ಸೀಟ್ ಮೇಲೆ ಕುಂತ್ಕೊಂಡೆ, ಚೆನ್ನಾಗಿ ನಿದ್ದೆ ಮಾಡಿದೆ. ಸರಿ, ಊರ ಹತ್ರ ಬಂತು. ಇಳ್ಕೊಂಡು ಮನೆ ಕಡೆ ಹೋದ್ನ. ಹೌದು, ಇವಾಗ ಸಮಯ ಎಷ್ಟಾಗಿರ್ಬೋದು ಅಂತ ಕೈ ನೋಡ್ಕೊಂಡೆ. ಅಯ್ಯೋ ಇವಾಗ ಹೋಯ್ತೆ, ನನ್ನ ಬಂಗಾರದ ಗಡಿಯಾರ ಹೋಯ್ತೆ, ಎಲ್ಲೋಯ್ತೋ ಏನಾಯ್ತೋ, ಎಲ್ಲಿ ಕಳ್ಕೊಂಡು ಬಸ್ಸಲ್ಲಿ ಹೋಯ್ತೋ, ಇನ್ನೆಲ್ಲಾದರೂ ಕಳ್ಕೊಂಡು ಏನಪ್ಪ ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ಸರಿಯಾಗಿ ನೆನಪು ಮಾಡಿಕೊಂಡೆ. ನನಗೆ ಬಂದೇ ಬಿಡ್ತು. ಹೌದು, ಅದು ಎಲ್ಲಿದೆ? ಅದು ನಮ್ಮ ಮಾವನವರ ಹಂಡ ಒಲಗಡ್ಡೆ ಮೇಲಿದೆ. ಅದು ನಮ್ಮ ಮಾವನವರ ಹಂಡ ಒಲಗಡ್ಡೆ ಮೇಲಿದೆ. ನನಗೆ ಬಂದುಬಿಡ್ತು. ಆಗ ನಾನೇನು ಮಾಡಿದೆ? ತಕ್ಷಣ ಮಾವನವ್ರ ಕಾಗದ ಬರೆಯೋಕ್ಕೆ ಶುರು ಮಾಡಿದೆ. ಹೌದು, ಬೆಳೀನಾದೊಂದು ಮಾವನವ್ರ ಕಾಗದ ಹೆಂಗೆ ಬರೆಯೋದು, ಏನಂತ ಬರೆಯೋದು? ನಾನೇನು ಮಾಡಿದೆ? ತೆಲುಗ್ನಾಗ ಬರೆಯೋಕ್ಕೆ ಶುರು ಮಾಡಿಬಿಟ್ಟೆ. ಹೆಂಗೆ ಬರೆಯೋದು ತೆಲುಗ್ನಾಗ? ರೂಪ ಸಮಾನರೈನ ಮಾನಗಾರಿಕೆ ಎಲ್ಲುಡುಗಾರ ಸೇಸಿನ ಶಿರಸಾಷ್ಟಾಂಗ నమస్కారాలు మేమందరూ క్షేమంగుండాము, మీరందరూ క్షేమంగుండాలని అనుకుంటుంటాము. అనంతరం మీ అడారు మీద గడారు ఉండేది మాత్రం మురికుండగా చూసిపోయింది. ఈ కాగడము చదివిన తక్షణమే మరొక రాయాలని కోరుకుంటున్నాను. అయితే మీ అడారు మీద గడారు ఉండేది మాత్రం జాగ్రత్తగా చూసుకోండి. దీన్ని భద్రం చేయండి అంటున్నారు నా మామూలు కాదు.